MG Road branch. He is empowered to collect the checkbook, fixed deposit receipt, overdraft document, and any other account related paperwork on behalf of Valmiki Nigama. This is sanctioned by Padma Nab, Director, Valmiki Nigama, to facilitate smooth banking operation and document handling. ಸ್ಮೂತ್ ಆಗಿ 187 ಕೋಟಿನ ಹ್ಯಾಂಡಲ್ ಮಾಡಕ್ಕೆ ಶಿವಕುಮಾರ್ನ ಅಪಾಯಿಂಟ್ಮೆಂಟ್ ಮಾಡಿ ಪದ್ಮನಾಭ್ ಅವರು ಲೆಟರ್ ಕೊಟ್ಬಿಡ್ತಾರೆ ಬ್ಯಾಂಕ್ಗೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಲೆಟರ್. ನೋಡಪ್ಪ, ನೈಸ್ ಆಗಿ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿದ್ದಾರೆ. ಅಲ್ಲಿಗೆ ಇಲ್ಲಿ ಇನ್ನೊಂದು ಅಂತ ಹೇಳಿದ್ರೆ, ಅಧ್ಯಕ್ಷರೇ ಅವನು ಹೋಗೇ ಇಲ್ಲ. ಈಗ ಯಾರು ಅವನ್ನ ಐಡೆಂಟಿಫೈ, ಅವನು ಹೋಗೇ ಇಲ್ಲ. ಇವನು ಪದ್ಮನಾಭ ಆಥರೈಸ್ ಮಾಡಿದ್ದು, ಅಲ್ಲೊಂದು ಒಬ್ಬನ ಸೃಷ್ಟಿ ಮಾಡಿದ್ರು. ಯಾರು? ಶಿವಕುಮಾರ್. ಅವನಲ್ಲ ಒರಿಜಿನಲ್, ಅವನ್ ಬೇರೆ ಶಿವಕುಮಾರ್. ಅದೇ ಐಡಿ, ಅದೇ ಹೆಸರು, ಸಾಯಿ ತೇಜ ಅನ್ನೋನ್ನ ಒಬ್ಬನ ಸೃಷ್ಟಿ ಮಾಡಿದ್ರು. ಸಾಯಿ ತೇಜ ಅಂತ ಅದೇ ಶಿವಕುಮಾರ್ ಹೆಸರಲ್ಲಿ ಅದೇ ಐಡಿನ ಕ್ರಿಯೇಟ್ ಮಾಡಿದ್ರು. ಯಾರು ಕ್ರಿಯೇಟ್ ಮಾಡಿದ್ರು? ಬ್ಯಾಂಕ್ ಅವರು. ಇಲ್ಲಿ ಇವರು ನಿಗಮದವರು, ಸ್ಮೂತ್ ಆಗಿ ನಿಗಮದವರು ಕ್ರಿಯೇಟ್ ಮಾಡಿಬಿಟ್ರು. ಅವನು ಹೋಗ್ಲೇ ಇಲ್ಲ, ಶಿವಕುಮಾರ್ ಅನ್ನೋನು ಹೋಗ್ಲೇ ಇಲ್ಲ. ಅಂದ್ರೆ ನನ್ಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಲ್ಲ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅನ್ಸುತ್ತೆ. ಮುಂದೆ ಏನಾನ ಕೋರ್ಟ್ಗೆ ಹೋದ್ರೆ, ಏನಾನ ಹೋದ್ರೆ ನಾನು ಸೈನ್ ಹಾಕಿಲ್ಲ ಅಂತ ಹೇಳಕ್ ಏನಾರು ಮಾಡವ್ರನು ಅಂತ ಅನ್ಸ್ತೈತೆ ನನಗೆ. ಇವೆಲ್ಲ ಈ ಸ್ಕ್ಯಾಂಡಲ್ಗಳೆಲ್ಲ ನೋಡ್ತಾ ಇದೆ. ಪ್ರತಿಯೊಂದು ಸ್ಟೇಜಲ್ಲೂ ಅವಾಯ್ಡ್ ಮಾಡುವಂಥದ್ದು ನಕಲಿ ದಾಖಲೆಗಳ ಸೃಷ್ಟಿ, ನಕಲಿ ದಾಖಲೆಗಳನ್ನ ಎಲ್ಲಾ ಸಂದರ್ಭದಲ್ಲೂ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಆ ಜ್ಞಾನತೇಜ ಯಾರು? ಈ ಜ್ಞಾನತೇಜ ಬ್ಯಾಂಕ್ ಅಧಿಕಾರಿ. ಯಾವ ಅಧಿಕಾರಿ ಜ್ಞಾನತೇಜನ್ಗೆ ಡೂಪ್ಲಿಕೇಟ್ ಒಂದು ಕಾರ್ಡನ್ನ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಟ್ಟ? ಸಚಿವರ, ಅಧ್ಯಕ್ಷರ? $1 ಮಿಲಿಯನ್ ಪ್ರಶ್ನೆ. ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. $1 ಮಿಲಿಯನ್ ಪ್ರಶ್ನೆ ಯಾರು ಕೊಟ್ರು ಇವರಿಗೆ ಅಂತೇಳಿ. ಇದಾದ್ಮೇಲೆ ಇವರು ಯಾರು ಈ ಪದ್ಮನಾಭ್ ಇರ್ತಾರಲ್ಲ, ಈ ಪದ್ಮನಾಭು, ಈ ಅಮ್ಮ ಸುಚಿ ಸ್ಮಿತ್ಮಾ ಕೌಲ್ ಅವರು, ಬ್ಯಾಂಕಿನ ಮ್ಯಾನೇಜರ್ ಅವರು, ನಾವು ಚೆಕ್ ಬುಕ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಇವರೇನ್ ಮಾಡ್ತಾರೆ, ಈಗಾಗಲೇ ಚೆಕ್ ಬುಕ್ ಪಡೆದವರು ತಿಳಿಸ್ತಾರೆ. ಅವಾಗೇನಾಗ್ತಾನೆ, MD ಪದ್ಮನಾಭ್ ಇರ್ತಾನಲ್ಲ, ನಾಟಕ ಶುರು ಆಗ್ತಾನೆ. ನನ್ಗೆ ಗೊತ್ತೇ ಇಲ್ಲ ಹೆಂಗ್ ಚೆಕ್ ಬುಕ್ ಹೋಯ್ತು ಅಂತ. ಅಂದ್ರೆ ಸೂತ್ರಧಾರ ಇವನೇ, ಈ ಡೂಪ್ಲಿಕೇಟ್ ಎಲ್ಲ ಮಾಡೋದು ಇವನೇ. ಅವ್ರ ಮುಂದೆ ನಾಟಕ ಆಡ್ತಾನೆ. ಹೆಂಗೋಗ್ಬಿಡ್ತು ಚೆಕ್ ಬುಕ್, ನಾವು ಇಸ್ಕೊಂಡೇ ಇಲ್ಲ, ಏನು ಮಾಡಿಲ್ಲ, ಹೆಂಗೋಯ್ತು, ಹೆಂಗ್ ಡ್ರಾ ಆಗೋಯ್ತು ಅಂತ ನಾಟಕ ಶುರು ಮಾಡ್ತಾನೆ. ಆಮೇಲೆ ಅಕೌಂಟ್ ಆಫೀಸರ್ ಮತ್ತು MD ಅವರಿಗೆ ಬ್ಯಾಂಕ್ಗೆ ತೆರಳಿ ವಿಭಾಗೀಯ ಮುಖ್ಯಸ್ಥ ಮಹೇಶ್ ಅವರನ್ನು ಭೇಟಿ ಮಾಡಿ ಅಕ್ರದ ಹಣ ಡ್ರಾ ಆಗಿರುವುದು ವಿವರಿಸಿ ದೂರು ನೀಡುತ್ತಾರೆ. ದೂರು ಕೊಟ್ಟ ಬಳಿಕ MD ಪದ್ಮನಾಭ್ ಬ್ಯಾಂಕ್ ಆಚೆ ಬಂದು, ದೂರು ಕೊಟ್ಟಾದ್ಮೇಲೆ ಪದ್ಮನಾಭ್ ಬ್ಯಾಂಕ್ ಆಚೆ ಬಂದು ಸಚಿವರ ಆಪ್ತ ಕಾರ್ಯದರ್ಶಿ ನಾಗರಾಜ್, ನೆಕ್ಕುಂಡಿ ನಾಗರಾಜ್ ಜೊತೆ ಈ ಬೆಳವಣಿಗೆ ಬಗ್ಗೆ ಮಾತಾಡ್ತಾನೆ. ಹೇಳ್ತಾನೆ ಹಿಂಗಾಗಿದೆ ಎಲ್ಲ ಅಂತ. ಆಗ ನೆಕ್ಕುಂಡಿ ನಾಗರಾಜ್, ಎಲ್ಲ ಹಣ ಹಿಂದಕ್ಕೆ ಬಂದೇ ಬರುತ್ತೆ, ಏನ್ ಫ್ರಾಡ್ ಆಗಿದೆ ಇದೆಲ್ಲ ಬಂದೇ ಬರುತ್ತೆ, ಅಲ್ಲಿಯವರೆಗೂ ಎಲ್ಲರ ಈ ವಿಷಯವನ್ನು ಗೌಪ್ಯವಾಗಿ ಇಡಬೇಕು, ಯಾರಿಗೂ ಗೊತ್ತಾಗಬಾರ್ದು, ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಬಿಡಿ, ಎಲ್ಲ ಹಣ ವಾಪಸ್ ತರಿಸ್ತೀನಿ, ನಾನು ಹೋಗಿರೋ ದುಡ್ಡೆಲ್ಲ, ಕೊಳ್ಳೆ ಹೊಡೆದಿರೋ ದುಡ್ಡೆಲ್ಲ ವಾಪಸ್ ತರಿಸ್ತೀನಿ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ ಇವತ್ತೇ ಬಂದ್ಬಿಡ್ತದೆ ಎಲ್ಲ ದುಡ್ಡು ನೋಡಿ ಅಂತ. ಅಂದು ದಿನ ಸಂಜೆ 5 ಕೋಟಿ ಹಿಂದಕ್ಕೆ ಬರಲಾಗ್ತತೆ ಅಂತ ಹೇಳ್ತಾರೆ. ಆದ್ರೆ ಚಂದ್ರಶೇಖರ್ ಡೆತ್ ನೋಟಲ್ಲಿ ಬರೆದಿದ್ದಾರೆ, ಅದು ಹಿಂದೆ ಬಂದೇ ಇಲ್ಲ. 5 ಕೋಟಿನೂ ಹಿಂದಕ್ಕೆ ಬಂದಿಲ್ಲ. ಇದಾದ್ಮೇಲೆ ಪದ್ಮನಾಭ್ ಏನ್ ಮಾಡ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ. ಹೋಗಿ ಸುಳ್ಳು ದೂರಿನ ನಾಟಕ, ಡ್ರಾಮಾ. ಇವನೇ ಕಳ್ಳ. ಯಾರೋ ಅವ್ನು ಕೊಲೆ ಮಾಡ್ಬಿಟ್ಟು ಮುಂಚೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋದು. ಕೆಲವೆಲ್ಲ ಬರ್ತಾವೆ ಪತ್ರಿಕೆಯಲ್ಲಿ ನೋಡ್ತಿರ್ಗ, ಯಾರನ್ನೋ ಕೊಲೆ, ಮನೆಗ ಹೆಂಡ್ತಿನೋ ಗಂಡನೋ ಯಾರನ್ನು ಮಾಡ್ಬಿಟ್ಟಿರ್ತಾರೆ, ಹೋಗಿ ಇವರೇ ಕಂಪ್ಲೇಂಟ್ ಕೊಟ್ಬಿಡೋದು, ಯಾರೋ ಕೊಲೆ ಮಾಡ್ಬಿಟ್ಟು ಔಟವ್ರೆ ಅಂತ. ಹಂಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾರೆ.
ಹೆಂಗೆ ಇಷ್ಟೊಂದು ದುರುಪಯೋಗ ಆಗಿದೆ ಹಣವನ್ನ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಲಾಡ್ಜ್ ಮಾಡ್ತಾರೆ ಇವತ್ತು.